ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಮೇ 1 ಶುಕ್ರವಾರ ಗುರು ಪೂರ್ಣಿಮೆ ಅಂದರೆ ನಮ್ಮ ಬುದ್ಧ ಪೂರ್ಣಿಮೆ ಶುರುವಾಗ್ತಾ ಇದೆ. ಬುದ್ಧ ಪೂರ್ಣಿಮೆ ಅಂತ ಹೇಳಿದ್ರೆ ಬುದ್ಧನನ್ನು ಆರಾಧನೆ ಮಾಡುವಂಥವರು, ಬುದ್ಧನನ್ನು ಫಾಲೋ ಮಾಡುವಂಥವರು ಖಂಡಿತವಾಗ್ಲೂ ಆ ಒಂದು ದಿನವನ್ನು ವಿಶೇಷವಾಗಿಯೇ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ಬುದ್ಧ ಪೂರ್ಣಿಮೆಯ ದಿನ ಒಂದು ವಿಚಾರವನ್ನು ನೀವೆಲ್ಲರೂ ಕೂಡ ನೆನ್ಪಿಟ್ಕೊಳ್ಬೇಕು, ಜೊತೆಗೆ ಮಹಾಸಂಕಲ್ಪವನ್ನು ಮಾಡಿಕೊಳ್ಬೇಕು. ಈ 5 ಮಹಾಸಂಕಲ್ಪವನ್ನು ಮಾಡಿದ್ದೆ ಆದರೆ ಯಶಸ್ಸನ್ನು ಗಳಿಸೋದು ಪಕ್ಕ ಅಂತಲೇ ಹೇಳ್ಬೋದಾಗಿದೆ. ಒಟ್ಟಾರೆ ಹೇಳೋದಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬುದ್ಧ ಪೂರ್ಣಿಮೆಯ ಒಂದು ತ್ರಿವಿಧ ಪಾವನ ದಿನ ಏನಿದೆ ಆ ಒಂದು ವಿಶೇಷವನ್ನು ಹೇಳ್ತೀನಿ. ಆ ದಿನ ಏನನ್ನು ಮಾಡಿದ್ರೆ ನಮಗೆ ಯಶಸ್ಸು ಸಿಗುತ್ತೆ ಅನ್ನೋದರ ಬಗೆಗಿನ ಒಂದು ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ಬುದ್ಧ ಪೂರ್ಣಿಮೆ ಅನ್ನೋದು ಕೇವಲ ಧಾರ್ಮಿಕ ಹಬ್ಬ ಅಲ್ಲ, ಅದು ಶಕ್ತಿ ದಿನ ಅಂತಲೇ ನಾವು ಹೇಳ್ತೀವಿ. ಧ್ಯಾನ, ಶಕ್ತಿ ಎಲ್ಲವೂ ಕೂಡ ಈ ಒಂದು ದಿನದಲ್ಲಿ ನಾವು ಪಡಿಬಹುದು. ತ್ರಿವಿಧ ಪಾವನ ದಿನ ಅಂತಲೂ ಕೂಡ ಈ ದಿನವನ್ನು ಕವರಿತೀವಿ. ಯಾಕಂತ ಹೇಳಿದ್ರೆ ಬುದ್ಧನ ಜೀವನದಲ್ಲಿ 3 ಪ್ರಮುಖ ಘಟನೆಗಳು ಏನಿದೆ ಆ ದಿನ ಇದೇ ಒಂದು ದಿನದಲ್ಲಿ ಆಗಿದ್ದು. ಅಂದರೆ ಬುದ್ಧನ ಜನನ ಆಗಿದ್ದು ಕೂಡ ಇದೇ ದಿನ. ಹಾಗೆ ಗೌತಮ ಬುದ್ಧನಿಗೆ ಜ್ಞಾನೋದಯ ಬೋಧಿವೃಕ್ಷದ ಕೆಳಗೆ ಆಗಿದ್ದು, ಹಾಗೆ ಮಹಾಪರಿನಿರ್ವಾಣ ಅಂದರೆ ದೇಹ ತ್ಯಾಗವನ್ನು ಮಾಡಿದಂತಹ ದಿನವನ್ನು ನಾವು ಬುದ್ಧ ಪೂರ್ಣಿಮೆಯ ದಿನ ತ್ರಿವಿಧ ಪಾವನ ದಿನ ಅಂತ ಕರಿತೀವಿ. ವೈಶಾಖ ಮಾಸದಲ್ಲಿ ಬಂದಿರುವಂತಹ ಈ ಹುಣ್ಣಿಮೆಯಂದು ಚಂದ್ರ ಪ್ರಕಾಶಮಾನವಾಗಿ ಬೆಳಗ್ತಾ ಇರ್ತಾರೆ. ಈ ದಿನದಂದು ಗ್ರಹಗತಿಗಳ ಬದಲಾವಣೆ ಮಾನಸಿಕ ಶಾಂತಿ ಹಾಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕವಾಗಿದೆ. ಹಾಗೆ ಮಹಾನ್ ಸೃಷ್ಟಿಗೂ ಕೂಡ ಕಾರಣವಾಗುತ್ತೆ. ಏನೇನೆಲ್ಲ ಆಗುತ್ತೆ, ಏನೇನೆಲ್ಲ ಬದಲಾವಣೆಯನ್ನು ನಾವು ತರಬೇಕು ಅಂತ ಹೇಳಿದ್ರೆ ಯಾವೆಲ್ಲ ರೀತಿಯ ಒಂದು ಯಾವೆಲ್ಲ ರೀತಿಯ ವಿಚಾರವನ್ನು ನಾವು ಆರಾಧನೆ ಮಾಡಬೇಕು ಅನ್ನುವಂಥದ್ದನ್ನು ಇವಾಗ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಸಕಾರಾತ್ಮಕ ಶಕ್ತಿಗಾಗಿ ದೀಪಾರಾಧನೆಯನ್ನು ಮಾಡಲೇಬೇಕು. ದೀಪ ಅಂತ ಹೇಳಿದ್ರೆ ಒಂದು ರೀತಿ ಜ್ಞಾನ. ದೀಪ ಪ್ರಕಾಶಮಾನವಾಗಿ ಉರಿದದಷ್ಟು ನಮ್ಮ ಯಶಸ್ಸು ಜಾಸ್ತಿನೇ ಆಗುತ್ತೆ. ಸಂಜೆ ಹೊತ್ತು ಮನೆಯ ಹೊಸ್ತಿಲಲ್ಲಿ ಅಥವಾ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಈ ಒಂದು ದಿನ ಹಚ್ಚೋದ್ರಿಂದ ನಕಾರಾತ್ಮಕ ಶಕ್ತಿ ಮಾಯವಾಗುತ್ತೆ. ಅಲ್ಲದೆ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಸಿಗುತ್ತೆ. ಪ್ರತಿದಿನವೂ ಕೂಡ ಮಾಡ್ತೀನಿ. ಈ ಒಂದು ದಿನ ಏನು ವಿಶೇಷ ಅನ್ನುವಂಥವರಿಗೆ ಅದು ವೈಶಾಖ ಮಾಸದ ಹುಣ್ಣಿಮೆ ದಿನ ಆಗಿರೋದ್ರಿಂದ, ಬುದ್ಧ ಪೂರ್ಣಿಮೆ ದಿನ ಆಗಿರೋದ್ರಿಂದ ಒಂದು ವಿಶೇಷ ಪರಿಣಾಮವನ್ನು ಅನುಭವಿಸಬಹುದು. ಹಾಗೆ ದಾನ ಧರ್ಮದ ಮಹತ್ವವನ್ನು ಈ ದಿನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದರಿಂದನೂ ಕೂಡ ಫಲ ಸಿಗುತ್ತೆ. ಈ ದಿನ ಅಕ್ಕಿ, ಸಕ್ಕರೆ ಅಥವಾ ಹಾಲಿನಂತಹ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು. ಬುದ್ಧ ಅಂತ ಹೇಳಿದ್ರೆ ಅಂತ ಮಹಾನ್ ರಾಜ ಯಾವ ಒಂದು ಆಸೆಗೂ ಕೂಡ ಒಳಗಾಗದೆ ತನ್ನ ಜೀವನದಲ್ಲಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಅದರಲ್ಲೇ ಜ್ಞಾನೋದಯವನ್ನು ಕಂಡು ಎಷ್ಟೋ ಜನ ಫಾಲೋವರ್ಸ್ನ ಹೊಂದಿರುವಂತಹ ಮಹಾನ್ ವ್ಯಕ್ತಿ. ಸೊ ಈ ದಿನ ಅವರು ಹೇಳೋದು ಒಂದೇ, ದಾನ ಧರ್ಮವನ್ನು ಮಾಡುವಂಥದ್ದು. ಅಂದರೆ ದಾನ ಇದರಿಂದಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರಬಲ ಹೆಚ್ಚಾಗಿ ಸಿಗುತ್ತೆ. ಅಂದರೆ ಬಿಳಿ ವಸ್ತುಗಳು, ಅಕ್ಕಿ, ಸಕ್ಕರೆ, ಹಾಲು ಏನಿರುತ್ತೆ ಇದು ಬಿಳಿ ವಸ್ತು ಆಗಿರೋದ್ರಿಂದ ಹೆಚ್ಚಾಗಿ ಚಂದ್ರಬಲವನ್ನು ಹೊಂದಿರೋದ್ರಿಂದ ಮನಸ್ಸಿಗೆ ಶಾಂತಿ ಹಾಗೆ ಆರ್ಥಿಕ ಸ್ಥಿರತೆ ಕೂಡ ಸುಧಾರಿಸುತ್ತೆ. ಯಶಸ್ಸಿಗಾಗಿ ಒಂದು ಮಂತ್ರ ಪಠಣೆಯನ್ನು ಕೂಡ ಮಾಡಬೇಕು. ಕೆಲಸದಲ್ಲಿ ಏನಾದರೂ ಅಡೆತಡೆಗಳು ಆಗ್ತಾ ಇದ್ದರೆ ಅದರ ನಿವಾರಣೆಗಾಗಿ ಈ ದಿನ ಓಂ ಮಣಿ ಪದ್ಮೆ ಹೂ ಅನ್ನುವಂತಹ ಒಂದು ಬುದ್ಧನ ಶಾಂತಿ ಮಂತ್ರವನ್ನು ಜಪಿಸೋದ್ರಿಂದ ಇದು ಮನಸ್ಸನ್ನು ಏಕಾಗ್ರತೆಯತ್ತ ಕೊಂಡೊಯ್ಯುತ್ತದೆ. ಹಾಗೆ ವೃತ್ತಿ ಜೀವನದ ಬೆಳವಣಿಗೆಗೆ ಮಾಡುತ್ತದೆ. ಧನ ಪ್ರಾಪ್ತಿಗಾಗಿಯೂ ಕೂಡ ಈ ಒಂದು ದಿನ ವಿಶೇಷ ಕ್ರಮವನ್ನು ನಾವು ಮಾಡಬಹುದು. ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಲಕ್ಷ್ಮೀ ಪೂಜೆಯನ್ನು ಅಂದರೆ ಅದು ಶುಕ್ರವಾರ ಬಂದಿರೋದ್ರಿಂದ, ಜೊತೆಗೆ ಹುಣ್ಣಿಮೆ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆಯನ್ನು ಮಾಡೋದು, ಲಕ್ಷ್ಮಿಯ ಜೊತೆಗೆ ಮಹಾವಿಷ್ಣುವಿನ ಆರಾಧನೆಯನ್ನು ಕೂಡ ಮಾಡೋದ್ರಿಂದ ಮನೆಯಲ್ಲಿ ಸುಖ, ಸಂಪತ್ತು ಹಾಗೆ ಸಮೃದ್ಧಿ ನೆಲೆಸುತ್ತೆ. ಗಂಗಾ ಜಲದ ಬಳಕೆಯನ್ನು ನಾವು ಈ ದಿನ ಬಳಸಬೇಕು. ಯಾಕಂದರೆ ವಾಸ್ತುದೋಷ ನಿವಾರಣೆಗೆ, ಜೊತೆಗೆ ಧನ ಹಾನಿಯಾಗಿದ್ದರೆ ಈ ಒಂದು ಗಂಗಾ ಜಲದ ಪ್ರೋಕ್ಷಣೆ ಮಾಡೋದ್ರಿಂದ ಒಳಿತಾಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಅರಳಿ ಮರಕ್ಕೆ ನೀರನ್ನು ಹಾಕೋದು. ಮನೆಯ ಹತ್ತಿರ ಅಥವಾ ಸುತ್ತಮುತ್ತ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಸಂಜೆಯ ವೇಳೆ ಅರಳಿ ಮರಕ್ಕೆ, ಸಂಜೆ ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅರಳಿ ಮರಕ್ಕೆ ನೀರನ್ನು ಹಾಕಿ ದೀಪವನ್ನು ಹಚ್ಚಿ ಬರೋದ್ರಿಂದ ಅದೃಷ್ಟವನ್ನು ಕೂಡ ಹೆಚ್ಚಿಸುತ್ತೆ. ಧ್ಯಾನ ಮತ್ತು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಜ್ಞಾನಕ್ಕೆ ಹೆಸರು ಅಂತ ಹೇಳಿದ್ರೆ ಮಹಾನ್ ಬುದ್ಧ. ಜ್ಞಾನೋದಯದ ದಿನ ಆದ್ದರಿಂದ ಯಾರಾದ್ರೂ ಕೂಡ ಮೆಡಿಟೇಷನ್ನ ಕನಿಷ್ಠ ಅಂದರೂ 15 ನಿಮಿಷ ಈ ಒಂದು ದಿನ ಮಾಡೋದ್ರಿಂದ ನಿಮ್ಮ ಗುರಿಗಳ ಬಗ್ಗೆ ಸ್ಪಷ್ಟವಾದ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಮಾನಸಿಕ ಸ್ಪಷ್ಟತೆ ಇದ್ದಾಗ ಮಾತ್ರ ಯಶಸ್ಸು ನಿಮ್ಮದಾಗುತ್ತೆ. ಹಣದ ಅರಿವು ಕೂಡ ಸುಗಮವಾಗುತ್ತೆ. ಧ್ಯಾನವನ್ನು 15 ನಿಮಿಷ ಕನಿಷ್ಠ ಮಾಡೋದನ್ನು ಈ ದಿನ ಮರಿಬೇಡಿ ಅಂತ ಹೇಳ್ತಾ, ಇದು ತ್ರಿವಿಧ ಪಾವನ ದಿನದ ವಿಶೇಷ ಆಗಿತ್ತು. ಈ ಒಂದು ದಿನ ಇದೆಲ್ಲವನ್ನು ನೀವು ಪಾಲಿಸಿದ್ದೇ ಆದರೆ ಯಶಸ್ಸು ಪ್ರಾಪ್ತಿ ಅಂತಲೇ ಹೇಳ್ಬೋದು. ಈ ದಿನ ನೀವು ಯಾವ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತೀರಾ ಅನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ
ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಗ್ರಹಗತಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಟಾಪಿಕ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗ್ರಹಗತಿ ಚಾನಲ್ನ ನೋಡ್ತಾ ಇರಿ.